ಆದಿಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮೌನೇಶ್ವರಾಯ ನಮಃ. ನಮ್ಮ ಹೆಸರು ವೀರಯ್ಯ ಸ್ವಾಮಿ ಹಿರೇಮಠ ಅಂತೇಳಿ. ಮೂಲತಃ ಇದೇ ದೇವರಗೊಂಡದ ಗ್ರಾಮಸ್ಥರು. ನಮ್ಮ ಹಿರಿಯರು ಶ್ರೀ ಆದಿಲಿಂಗೇಶ್ವರ ಶ್ರೀ ಮೌನೇಶ್ವರ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ಅದೇ ಥರ ನಾವು ಮುಂದುವರ್ಸ್ಕೊಳ್ತಾ ಪೂಜೆಯನ್ನು ಸೇವೆ ಸಲ್ಲಿಸ್ತಾ ಇದ್ದೀವಿ. ಇದು ಅಂದಾಜು ಎಷ್ಟು ವರ್ಷದ ಶತಮಾನದಿಂದ ಇರಬಹುದು? ಸುಮಾರು ಇಲ್ಲಿ ಪೂರ್ವಜರು ಹಿರಿಯರು ಹೇಳ್ಕೊಂಡು ಬಂದ ಪ್ರಕಾರ ಬಸವಣ್ಣನಕಿಂತ ಪೂರ್ವ ಅಂತ ಹೇಳ್ತಾ ಇದ್ದಾರೆ. ಅದು ಕೆಲವೊಂದು ವಚನದಲ್ಲಿ ಬಸವಣ್ಣ ಸಮಕಾಲೀನ ಅಂತ ಬರ್ತಾ ಇದೆ. ಸುಮಾರು ಒಂದು 900ರಿಂದ 1000 ವರ್ಷ ಇತಿಹಾಸ ಇದೆ ರೀ. ಇಲ್ಲಿ ಮೌನೇಶ್ವರ ಹುಟ್ಟಲಿಕ್ಕೆ ಏನು ಕಾರಣ? ಇಲ್ಲಿ ಪೂರ್ವಜರು ಹೇಳೋ ಪ್ರಕಾರ ಶೇಷಮ್ಮ ಮತ್ತು ಶೇಷಪ್ಪ ಅಂತೇಳಿ ದಂಪತಿಗಳು ಈ ದೇವರಗೊಂಡ ಗ್ರಾಮಸ್ಥರಲ್ಲಿ ವಾಸವಿದ್ದರು. ಮೂಲತಃ ಅವರು ವಿಶ್ವಕರ್ಮ ಸಮಾಜದವರು ಇದ್ದರು ಅಂತ ಕಾಣುತ್ತೆ. ಮೂಲತಃ ಅವ್ರದ್ದು ಶೇಷಮ್ಮನವರಿಗೆ ಒಂದು ಕೊರಗು ಅಂದರೆ ಇದು ಆದಿಲಿಂಗೇಶ್ವರ ಪೂಜೆಯನ್ನು 12 ವರ್ಷ ಸತತವಾಗಿ ಯಾರು ಕಣ್ಣಿಗೆ ಅಂತಂದರೆ ಜನರ ಕಣ್ಣಿಗೆ ಕಾಣಲಾದ ಹಾಗೆ ಸ್ವ ಇಚ್ಛೆಯಿಂದ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ನದಿ ಅಥವಾ ಹಳ್ಳ ಇತ್ತು ಅಂತ ಹೇಳ್ತಾರೆ ಪೂರ್ವಜರು. ಈಗ ನಾವು ಕೆರೆ ಅಂತ ನೋಡ್ತಾ ಇದ್ದೇವೆ ನಾವೀಗ. ಅಲ್ಲಿಂದ ಪ್ರತಿ ಮುಂಜಾನೆ ಅಂದರೆ 4 ಸುಮಾರು ಇರ್ಬೋದು. ಅಲ್ಲಿ ಮುಂಜಾನೆ ಸ್ನಾನಾದಿ ಮುಗಿಸ್ಕೊಂಡು ಮನೆಯಲ್ಲಿ ಬಂದು ಪೂಜೆಗೆ ಅಂತೇಳಿ ಜಲ ತಂದ್ಕೊಂಡು ಈ ಈಶ್ವರನ ಆದಿಲಿಂಗೇಶ್ವರನ ಪೂಜೆ ಮಾಡಿಕೊಂಡು ಸ್ವ ಇಚ್ಛೆಯಿಂದ ಇಲ್ಲಿ ಇದ್ದಂಥ ಪುಷ್ಪ ಅಥವಾ ಪತ್ರಿ ಏನಾದರೂ ಸಲ್ಲಿಸಿ ಸ್ವ ಇಚ್ಛೆಯಿಂದ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಿದ್ಲು. ಆಕೆಗೆ ಕೊರಗು ಏನಂದರೆ ಮಕ್ಕಳು ಆಗ್ಲಾರ್ದೊಂದು ಕೊರಗು ಇತ್ತು. ಅದೇ ಥರವಾಗಿ ಅವರು ಸತತವಾಗಿ 1 ವರ್ಷ ಅಲ್ಲ 2 ವರ್ಷ ಅಲ್ಲ 12 ವರ್ಷ ತನಕ ಪೂಜೆಯನ್ನು ಮಾಡ್ತಾ ಬಂದು ಬರುವಾಗ ಅದು ಮನೆಯಲ್ಲಿ ಅಂದರೆ ಅವ್ರ ಅತ್ತಿಗೆ ಶೇಷಮ್ಮನ ಅತ್ತಿಗೆ ಇದ್ಲು. ಅವರಿಗೆ ಅಂದರೆ ಇಷ್ಟು 12 ವರ್ಷ ಮಾಡುವಾಗ ಕೂಡ ಕಣ್ಣಿಗೆ ಬಿದ್ದಿದ್ದಿಲ್ಲ. ಅಚಾನಕ್ ಸುಮಾರು ಹಿರಿಯರು ಹೇಳೋ ಪ್ರಕಾರ 1 ತಿಂಗಳಿರ್ಬೋದು ಅಥವಾ ಅದೇ 12 ವರ್ಷ ಮುಗಿಯುವ ಸಂದರ್ಭದಲ್ಲಿ ಇರ್ಬೋದು. ಆ ಸಮಯದೊಳಗೆ ಒಂದೇನದು ಆ ದೇವ್ರದ್ದೊಂದು ಏನು ಪವಾಡ ಅಂತಲೇ ಹೇಳ್ಬೋದು. ಅದು ತೋರಿಸ್ಬೇಕಂದ್ರೆ ಎಲ್ಲಷ್ಟು ಲೀಲೆಗಳನ್ನು ಅದ್ರ ಒಂದು ಸಂದರ್ಭ ಇತ್ತನೋ ಅವಾಗ ಅಚಾನಕ್ ಕಣ್ಣಿಗೆ ಬೋತಾಳೆ ಶೇಷಮ್ಮನ ಅತ್ತಿಗೆ. ಕಣ್ಣಿಗೆ ಬಿದ್ದಾಗ ಯಾಕೆ ನನ್ನ ಸೊಸಿ ಇಷ್ಟು ಬೆಳಗ್ಗೆ ಎದ್ದೇಳ್ತಾಳೆ ನೋಡೋಣ ಅಂತೇಳಿ ಅಷ್ಟೇ ಆಸೆ ಒಳಗೆ ಸುಮ್ಮನೆ ಎಚ್ಚರಿದ್ಕೊಂಡು ಗಮನ ಕೊಟ್ಟು ನೋಡ್ತಿರ್ತಾಳೆ. ಆಕೆ ಯಥ ಪ್ರಕಾರ ದಿನ ಸ್ನಾನ ಮುಗಿಸ್ಕೊಂಡಿಂದ ಯಥ ಪ್ರಕಾರ ಪೂಜೆಗೆ ಬರ್ತಾಳೆ. ಆಕೆ ಅನುಮಾನಗೊಂಡು ಆಕೆ ಹಿಂಬಾಲಿಸ್ತಾಳೆ ಶೇಷಮ್ಮ ಹಿಂದ್ಗಡೆ. ಹಿಂಬಾಲಿಸ್ತಾ ಬಂದು ನೋಡುವಾಗ ಅದು ದೇವಸ್ಥಾನದಾಗ ಹೋಗೋದು ನೋಡ್ತಾಳೆ. ದೇವಸ್ಥಾನದಾಗ ಹೋಗ್ತಾಳೆ ಅಂದರೆ ಅಲ್ಲಿ ಒಂದು ಏನೋ ಮಾಡಿರ್ಬೋದು, ಅಲ್ಲಿ ಯಾರೋ ಇರ್ಬೋದು ಪರಪುರುಷ ಅಂತೇಳಿ ಅದೊಂದು ಪೂರ ಸಂಶಯ ಬರ್ತದೆ. ಹಿಂಗೆ 2 ಅಥವಾ 3 ಸಲ ನೋಡೋದೇ ಆಗ್ತದೆ. ಅದನ್ನು ವಿಚಾರ ತಿಳ್ಕೊಂಡು ಮಗನ ಮುಂದೆ ಹೇಳ್ತಾಳೆ ರೀ ಶೇಷಪ್ಪನವ್ರಿಗೆ. ಶೇಷಪ್ಪನವ್ರಿಗೆ ಹೇಳ್ಬೇಕಾದ್ರೆ ಅದನ್ನು ಸಮಯ ಅಂತಲೇ ಹೇಳ್ಬೋದು. ಅದು ಕೊನೆಯ ದಿನ 12ನೇ ವರ್ಷದ್ದು ಕೊನೆಯ ದಿನ ಅಂದರೆ ನಾವು ಈಗ ತಿಂಗಳದ 30 ದಿನ ಆದ್ಮೇಲೆ ಲಾಸ್ಟ್ 30 ದಿನ ಅಂದ್ರೆ ಅದೇ ಥರ 12 ವರ್ಷದ್ದು ಕೊನೆಯ ದಿನಕ್ಕೆ ಅದು ಇದೇನಾದ್ರು ಪ್ರಮಾಣಿಸಿ ನೋಡೋಂಥದ್ದು ಒಂದು ಸಂದರ್ಭ ಒದಗಿಸ್ಕೊಡ್ತಾನೆ ಪರಮಾತ್ಮ. ಅದು ತಾಯಿ ಮಗನ ಮುಂದೆ ಹೇಳಿದಾಗ ಅದನ್ನು ಏನಾದರೂ ನೋಡಬೇಕಂತೇಳಿ ಅದು ದೇವಸ್ಥಾನಕ್ಕೆ ಬರ್ತಾನೆ. ಇಲ್ಲಿ ಯಥ ಪ್ರಕಾರಕ್ಕೆ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಪೂಜೆ ಅಂತ ಬರ್ತಾಳೆ. ಬಂದು ಅದು ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ ಜೋರಾಗಿ. ನಾನು 12 ವರ್ಷ ತನಕ ನಿನ್ನ ಸೇವೆ ಮಾಡಿದ್ದೀನಿ, ಅದರ ಫಲವಾಗಿ ನನಗೆ ಇಲ್ಲಿ ತನಕ ಏನು ಫಲ ಸಿಗಲಿಲ್ಲ. ನನ್ನ ಫಲಾನಕ್ಕೆ ನಂದು ಕೋರಿಕೆ ಏನದಂದರೆ ನನಗೊಂದು ಮಗು ಬೇಕಾಗ್ಯದ, ಮಗುನ ಕರುಣಿಸು ಅಂತೇಳಿ ಭಾಳ ಮನಸ್ಸು ನೊಂದ್ಕೊಂಡಿಂದ ತಂದೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸ್ಥಿತಿಯೊಳಗೆ ಆ ಥರ ವಿಚಾರ ಬಂದಿಗಿಂದ ಆಕೆ ಪರಮಾತ್ಮ ಅಂದರೆ ಲಿಂಗದ ಮುಂದೆ ಕುಂದು ಪ್ರಾರ್ಥನೆ ಹೇಳ್ತಿರ್ತಾಳೆ. ಅದು ಕತ್ಲೊಳಗೆ ಅದೇ ಪರೀಕ್ಷೆ ಮಾಡೋಕ್ಕಂತ ಶೇಷಮ್ಮನ ಪತಿಯಾದಂಥ ಶೇಷಪ್ಪನವ್ರು ಬರ್ತಾರೆ ದೇವಸ್ಥಾನಕ್ಕೆ ಬಂದುವಾಗ. ಅದು ಶಬ್ದಗಳಿಗೆ ಕೇಳ್ತಾವೆ. ಅಂದರೆ ನಮ್ಮ ತಾಯಿ ಹೇಳಿದ್ದು ಸತ್ಯ ಐತಲ್ಲ, ಇಲ್ಲಿ ಯಾರೋ ಒಬ್ಬ ಪರಪುರುಷ ಅದನ್ನು ಪರಪುರುಷ ಜೊತೆಗೆ ಮಾತಾಡ್ತಾ ಇದ್ದಾಳೆ ಅಂತ ಮತ್ತೆ ತೀರಾ ಸಂಶಯ ಬರ್ತದೆ ಗಂಡನಿಗೆ. ಸಂಶಯ ಬಂದ ನಂತರ ಪುನಃ ಇಲ್ಲಿ ಈಗ ನೋಡ್ತಕ್ಕಂಥ ದೇವಸ್ಥಾನದೊಳಗೆ ಗರ್ಭಗುಡಿ ಇದು 98-99 ಮರು ನಿರ್ಮಾಣ ಆಗಿದೆ. ಮೊದಲು ಇಲ್ಲಿ ಲಿಂಗದ ಎದುರುಗಡೆ ಒಂದು ಕಂಬ ಇತ್ತು ಸರ್. ಅದು ಸೂಲ್ಗಂಬ ಅಂತ ಕೆಲವೊಂದು ಆಡು ಭಾಷೆಯಲ್ಲಿ ಹಳ್ಳಿಯಲ್ಲಿ ಕರಿತಾರೆ. ಆ ಕಂಬದಿಂದ ನಿಂತಿಗಿಂದ ನೋಡ್ತಾ ಇದ್ನ ಅಂತ ಹೇಳ್ತಾರೆ. ಅದು ಅವಾಗ ಇಲ್ಲೆಲ್ಲ ಜಾಲಿ ಗಿಡ ಅಥವಾ ಗಿಡ ಗಂಟೆಗಳಿತ್ತು. ಇದು ಸುತ್ತ ಇಷ್ಟು ಬಯಲು ಪ್ರದೇಶ ಇದ್ದಿಲ್ಲ ಆವಾಗ. ಅದು ಹಿಂದುಗಡೆ ನಿಂತ್ಕೊಂಡು ಎಲ್ಲ ಕೇಳ್ತಾ ಇದ್ದ. ಕೇಳುವಾಗ ಅದು ಪೂರ ಅದು ಮಹಿಮೆ ಅಂತ ಅನ್ಬೋದು ನಾವು. ಅದು ಲಕ್ಷ್ಯ ಏನಾಯಿತು ಬರ್ಬರ್ತ ಮರೆತು ಹೋಗ್ತದೆ. ತಾಯಿ ಹೇಳಿದ್ದನ್ನು ಅದು ಅಪಪ್ರಚಾರ ತಿಳ್ಕೊಂಬಂದಿದ್ದಲ್ಲ ಅದು ಯಾರದಂತ ಮತ್ತೆ ಇನ್ನೂ ನೋಡ್ಬೇಕಂತ ಅಲ್ಲಿ ಏನು ಕತ್ಲದ ಕಾಣ್ತಿರಲ್ಲ ಅಲ್ಲಿ ಯಾರ ಜೊತೆ ಅಂತೇಳಿ. ಇದು ಸಂಪೂರ್ಣ ಕೇಳೋಣ ಅಂತೇಳಿ ಸ್ವಲ್ಪ ಮಗ್ನಾಗಿ ಕೇಳ್ತಿರ್ತಾನೆ.
ಬರ್ಬರ್ತಾ ಏನಾಗ್ತದೆ ಅದು ತನ್ನ ಶೇಷಮ್ಮ ಆವೇಶದೊಳಗೆ ಆಕಿ ನನಗೆ ನೀವು ಎಷ್ಟೊತ್ತಿದ್ರಿ ಇವತ್ತು ನನಗೆ ವರ ಕೊಡಬೇಕಂತ ಆಕಿ ಜಿದ್ದು ಬಿದ್ದು ಅವರು ಸಂಭಾಷಣೆ ನಡೆಸಿರ್ತಾರೆ. ಇದ್ರೆ ನನ್ನ ಹೆಂಡ್ತಿ ಏನು ಮಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ ಅಂತೇಳಿ ಶೇಷಪ್ಪನವ್ರು ಇವರು ಪರೀಕ್ಷೆ ಮಾಡೋಕ್ಕಂತ ಬಂದಿರ್ತಾನೆ. ಅವು ಇಬ್ಬರು ಸಂಭಾಷಣೆ ಮಧ್ಯದಲ್ಲಿ ಇತ್ತಿಗೆ ಏನಾಗ್ತದೆ ಅಂದರೆ ಸಂಪೂರ್ಣ ಇತ್ತೂ ಸಿಟ್ಟು ಬರ್ತಿರ್ತದೆ. ಅಂದರೆ ಪರಪುರುಷನ ಜೊತೆಗೆ ಯಾರು ನಮ್ಮ ಇದರಲ್ಲಿ ಮಹಿಳೆಯರು ಆಸ್ಪದ ಇದ್ದಿಲ್ಲ, ಆ ಥರ ಇವನಿಗೆ ಕೆಟ್ಟ ವಿಚಾರ ಬರ್ತಿರ್ತದೆ. ಅವರಿಗೆ ಪಾಪ ಪರಮಾತ್ಮಗೆ ಆಕಿನ ಹಾಕಿ ತೋರಿಸ್ತಿರ್ತಾಳೆ. ಅದು ಸಮಯ ಹೀಗೆ ಮುಂದುವರಿತಾನೆ. ಸ್ವಲ್ಪ ಬೆಳಕು ಕರೆಯೋ ಟೈಮ್ ಒಳಗೆ ಮತ್ತು ತಲೆ ಜಜ್ಕೋಕೆ ಪ್ರಸಂಗ ಬರ್ತದೆ. ಶೇಷಮ್ಮನವ್ರು ನನ್ನ ಪ್ರಾಣನೇ ತಗೋ, ನನಗೆ ಲಿಂಗಕ್ಕೆ ತಲೆ ಕೊಟ್ಟು ಜಜ್ಕೊಂತ ಪ್ರಾಣ ತಗೋ ಅಂತೇಳಿ ಅಂದರೆ ತಲೆ ಜಜ್ತಿರ್ತಾಳೆ. ಅವಾಗ ಪರಮಾತ್ಮನ ಅಂದರೆ ಅವನ ಪರೀಕ್ಷೆ ಮಾಡ್ಬೇಕಂತೇಳಿ ಇತ್ತು ಏನೋ. ಮತ್ತು ಉದ್ಭವ ಅಂದರೆ ಲಿಂಗದೊಳಗೆ ಪ್ರಕಾಶಮಾನವಾಗಿ ಗುಡುಲು ಸಿಡು ಅರ್ಭಟ ಅಂತೇಳಿ ಇನ್ನು ಬರ್ತಾರೆ ಕೆಲವೊಂದು ವಚನದಲ್ಲಿ, ಅಥವಾ ಉದ್ಭವ ಆಗಿ ಬರ್ತಾನೆ, ಪ್ರತ್ಯಕ್ಷ ಆಗ್ತಾನೆ. ಅವಾಗ ಪ್ರತ್ಯಕ್ಷ ಆಗೋ ಟೈಮಿಗೆ ಶೇಷಪ್ಪನವರು ಅದು ಬೆಳಕು, ಅದು ಗುಡುಗು, ಅದು ಭೂಮಿ ಥರ ಅಳ್ಳಾಡಿದ್ದು ನೋಡಲಾರ್ದೆ ನಾವು ಮೂರ್ಛೆ ಹೋಗಿ ಅಲ್ಲೇ ಇದ್ದಂಥ ಸ್ಥಳದಲ್ಲಿ ಬೀಳ್ತಾನಿದೆ ದೇವಸ್ಥಾನದಲ್ಲಿ. ಅವಾಗ ಶೇಷಮ್ಮನೂ ಕೂಡ ಸ್ವಲ್ಪ ಭಾವಕರಾಗಿ ಆಕಿನ ಒಂದು ಸ್ವಲ್ಪ ಸುಸ್ತು ಟೈಪ್ ಆಗಿರ್ತದೆ ರೀ. ಆನಂತರ ಪರಮಾತ್ಮ ಮತ್ತು ಹೇಳ್ತಾನೆ, ಇಲ್ಲಮ್ಮ ನಾನು ನಿನಗೆ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ನಾನು ಫಲ ಕೊಡ್ತೀನಿ, ಏನು ಬೇಕು ಕೇಳಂತ ಹೇಳ್ತಾಳೆ. ಕೇಳೋ ಟೈಮಿಗೆ ಅವಾಗ ಒಂದು ಸಂದರ್ಭನ ಹೇಳ್ತಾನೆ, ಇಲ್ಲ ನೀನು ಪರೀಕ್ಷೆಗಾಗಿ ನಿನ್ನ ಪತಿ ಕೂಡ ಬಂದಿದ್ದಾನೆ ಅಂತೇಳಿ ಅಂದಾಗ ಆಕೆ ಹಿಂತಿರುಗಿ ನೋಡ್ತಾನೆ ರೀ. ಹಾಗೆ ಇದು ಪತಿಗೆ ನೋಡಿದಾಗ ಪತ್ನಿ, ಇದೇನು ಶಿವನೇ, ನಾನು ಹಿಂಗೆ ಇದನ್ನು ಕೇಳ್ತಾ ಇದ್ದೇನೆ, ನಾನು ಭಕ್ತಿಪೂರ್ವಕ ಮಗನ ಕೇಳಬೇಕು, ನನ್ನ ಬಂಜಿ ಅನ್ನೋ ಶಬ್ದದಿಂದ ಮುಕ್ತಿಯಾಗೊಳಿಸ್ಬೇಕಂತ ನಾನು ನಿನ್ನ ಪೂಜೆ ಮಾಡಿದೆ, ಈಗ ನನ್ನ ಪತಿ ಜೀವನೇ ಹೋಯ್ತಲ್ಲ ಅಂತೇಳಿ ಒಂದು ಸ್ವಲ್ಪ ಹೇಳ್ತಾಳೆ ಪರಮಾತ್ಮಗೆ. ಇಲ್ಲ ಜೀವ ಹೋಗಿಲ್ಲ, ಅಥವಾ ಮೂರ್ಛೆ ರೂಪದಲ್ಲಿ ಹೋಗ್ಯಾನ, ನಿಂದು ಹಿಂಗೆ ಕೆಟ್ಟ ವಿಚಾರವನ್ನು ನಿಮ್ಮ ಅತ್ತಿ ಹೇಳಿದ ಪ್ರಕಾರ ಆತ ನಿನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ನೋಡೋಕ್ಕೆ ಬಂದಾನ ಅಂತೇಳಿ ಹೇಳಿದ ನಂತರ ಮತ್ತು ಆತಗೆ ಪುನಃ ಮತ್ತೆ ಎಚ್ಚರ ಆದ ತಕ್ಷಣ ಮತ್ತು ಅದು ಬಂದು ಇಬ್ಬರಿಗೆ ಆಶೀರ್ವಾದ ಮಾಡ್ತಾನೆ. ಏನಿಲ್ಲ, ನೀ ಏನು ವರ ಬಗ್ಗೆ ಕೇಳ್ತಿ ಕೇಳಮ್ಮ ಅಂತಂದಾಗ, ಏನಿಲ್ಲ ಆದಿಲಿಂಗ, ನೀನೇ ನನ್ನ ಮಗುವಾಗಿ ಹುಟ್ಟಿ ಬರಬೇಕಂತ ಕೇಳ್ತಾಳೆ. ಅವಾಗ ಇಲ್ಲ ನೋಡು ಅದನ್ನು ಬಿಟ್ಟು ಮತ್ತು ಬೇರೆಯವ್ರನ್ನ ಕೇಳಂತ ಕೇಳ್ತಾನೆ. ಇಲ್ಲ ನೀನು ಆಗಿ ಬಂದ್ರೇ ನೀನು ನನ್ನ ಮಗುವಾಗಿ ಬರ್ಬೇಕು, ಇಲ್ಲ ನನ್ನ ಪ್ರಾಣನೇ ತೊಗೊಂಡು ಮತ್ತೆ ಅದೇ ಪುನಃ ವಿಚಾರಣೆ ಮಾಡ್ತಾಳೆ ಶೇಷಮ್ಮನವರು. ಇಲ್ಲ ಸರಿ, ನಾನು ನಿನ್ನ ಮಗುವಾಗಿ ಹುಟ್ಟೋದಕ್ಕೇನೆ ಮಗುವಾಗಿ ನಿನ್ನ ಮಡಿಲಿನಲ್ಲಿ ಆಡ್ತೀನಿ ಅಂತ ಹೇಳ್ತಾನೆ. ಕೆಲವೊಂದು ಪುರಾಣದಲ್ಲಿ ಇದರಲ್ಲಿ ಹಿಂದೆ ಮುಂದೆ ಅದಾವೆ ರೀ, ನಮಗೆ ಅದು ಸ್ಪಷ್ಟತೆ ಬೇಕಾಗಿದೆ, ಇಲ್ಲಿ ಆಗಿರ್ತವೆ. ಬಟ್ ಅದು ಪುನರ್ ಮತ್ತು ಜನನ ಅಥವಾ ಮಡಿಲಿನಲ್ಲಿ ಆಡಿದಂತಿರ್ತದೆ. ಮಡಿಲಿನಲ್ಲಿ ಆಡ್ತೀನಿ ಅಂತೇಳಿ ಇನ್ನೂ ಬೆಳಕಾಗಿಲ್ಲ, ನೀವಿಬ್ಬರು ದಂಪತಿಗಳು ವಿಶ್ರಾಂತಿ ತಗೋರಿ, ನಾನು ನಿಮ್ಮ ಮಗ್ಳಲ್ಲಿ ಬಂದು ಆಡ್ತೀನಿ ಅಂತೇಳಿ ವಚನ ಕೊಟ್ಟು ಅಂತರ್ಧಾನ ಆಗ್ತಾನೆ ರೀ ಪರಮಾತ್ಮ. ಮತ್ತು ಯಥಾ ಪ್ರಕಾರ ಬೇಡ್ಕೊಂಡಿಂದ ಇಬ್ಬರು ದಂಪತಿ ಮನೆಗೆ ಹೋಗ್ತಾರೆ. ಇನ್ನು ಸೂರ್ಯೋದಯ ಮುಂಚೆನೇ ಸ್ವಲ್ಪ ವಿಶ್ರಾಂತಿ ಪಡಿತಾರೆ. ಬೆಳಕಾಗೋದ್ರಲ್ಲಿ ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಒಂದು ಅರ್ಧ ತಾಸು ಅಥವಾ 1 ತಾಸು ಇರ್ಬೋದು. ಮಡಿಲಿನಲ್ಲಿ ಚೀರಧ್ವನಿ ಕೇಳ್ತಾರೆ ಮಗುವಿನ ರೂಪದಲ್ಲಿ. ಕೂಸಿನ ಚೀರಧ್ವನಿ ತೆಗೆದು ಅದೇ ಹಾಗೆ ತನ್ನ ಗರ್ಭದಿಂದ ಹುಟ್ಟಿದಂಥ ಕೂಸು ಅದೇ ಥರನೇ ಇರ್ತದೆ ರೀ. ಅದು ಚೀರಧ್ವನಿಗೆ ಮತ್ತು ಅದು ಎಚ್ಚರ ಆಗ್ತದೆ. ಅಂತೂ ನನಗೆ ದೇವ್ರ ಕರುಣೆ ಆಯಿತು, ಸಾಕ್ಷಾತ್ ಪರಮಾತ್ಮನೇ ನಮ್ಗೆ ದರಿ ಇಳಿದು ಬಂದಾನೆ, ನಮ್ಗೆ ಆಶೀರ್ವಾದ ಪ್ರಕಾರ ಆಗಿದೆ ಅಂಥೇಳಿ ಅದಕ್ಕೆ ಮುಂದಿನ ಪದ್ಧತಿ ಪ್ರಕಾರ ಏನೇನು ಬೇಕು, ತೊಟ್ಲ ಕಾಳೆ ಆಗಲಿ ಇದೆಲ್ಲ ಮಾಡಿ, ಅದು ಮಾಸಿನ ಮಗಿ ಅಂತಲೂ ಕೂಡ ಬರ್ತದೆ ರೀ. ಅಲ್ಲಿ ಮೌನೇಶ್ವರ ಮನೆಯಲ್ಲಿ ಮಾಸಿನ ಮಗಿ, ಅದು ಬಚ್ಚಲದ್ದು ಬಾವಿ ಅಂತ ಇದೆ ಇವಾಗ, ಅದು ಕೂಡ ಆಯಿತು. ಮತ್ತು ಅದು ಈಗ ತೊಟ್ಲು ಕಾಣೋದು ಅಂತ ಬರ್ತವೆ ರೀ 13 ದಿನ ಅಥವಾ 16 ದಿನ ಈ ಥರ ಬಂದುವಾಗ ಅಲ್ಲಿ ಅವು ಭಾರತೀಯ ಲಕ್ಷಣಗಳೆಲ್ಲ ಬಂದವು ಅಂತ ಹೇಳ್ತಾ ಇದ್ದಾರೆ ರೀ. ಅದೇ ಅದು ಮಗುವಾಗಿ ಮಡಿಲಿನಾಗ ಆದಾಗ ಹುಟ್ಟಿದ ಕೂಸು ಯಾವ ಥರ ಇರ್ತದೆ ಅದೇ ಥರ ಇದ್ದುವಾಗ ಅದು ಲಕ್ಷಣ ಎಲ್ಲ ಬಂದಿರ್ತವೆ ರೀ. ಅದೇ ವಿಶ್ರಾಂತಿ ಮಾಡ್ಲಿಕ್ಕೆ ಒಂದು ಹೇಳಿದ್ದ ಒಂದು ಸೂಚನೆ ಅಂತೆ ನಮ್ಗೆ ಈಗಿನ ವಿದ್ಯಾರ್ಥಿಗಳಿಂದ ತಿಳಿದು ಗೊತ್ತಾಗ್ತದೆ ರೀ ವಿದ್ಯಾಭ್ಯಾಸ ಮಾಡಿದವರಿಗೆ. ಬಟ್ ಅದು ಬಾಣಿತದ ಎಲ್ಲ ಲಕ್ಷಣಗಳು ಇದ್ದು ಅಂತ ಹೇಳ್ತಾರೆ ರೀ. ಅದೇ ಮಾಸಿನ ಮಗಿ ಕೂಡ ಅಲ್ಲಿ ಬಚ್ಚಲು ಇದ್ದದ್ದು ಬಾವಿ ಅಂತಿದೆ, ಮಾಸಿನ ಮಗಿನೇ ಇದೆ ರೀ. ತರುವಾಯ ಮುಂದೆ ಅದು ಬೆಳಿತಾನೆ ತೊಟ್ಲ ಕಾರಣಗಳಾಯಿತು. ಮತ್ತು ಅವನು ಇದಕ್ಕೆ ಮುಂಜಿ ಅಂತ ಮಾಡಬೇಕಾಗ್ತದೆ. ಆವಾಗ ಮುಂಜುವ ಸಮಯದಲ್ಲಿ ಅದು ಗುರುವಿನ ಒಂದು ಬ್ರಹ್ಮಾಂಡನ ತೋರಿಸಿದ. ಬರ್ತಾ ಬಾಲಕನ ರೂಪದಲ್ಲಿ ಕೆಲವೊಂದು ಪವಾಡಗಳನ್ನಾಯಿತು. ಮುಂದೆ ಒಂದು ವಯಸ್ಕ ಹಂತದಲ್ಲಿ ಬಂದಾಗ ಕೂಡ ಪವಾಡ ಮಾಡ್ಕೊತ ವರಿವಿ, ಲಿಂಗನ ಬಂಡಿವಿ, ಈ ಥರ ಕೆಲವೊಂದು ಕಡೆ ಮಠಗಳಾಗ್ತಂತ ಅಕ್ಷರಾಭ್ಯಾಸದ್ದು ಕೂಡ ಆಯಿತು. ಅವಾಗ ಅಕ್ಷರಾಭ್ಯಾಸದಲ್ಲಿ ಕೂಡ ಒಂದು ಪವಾಡ ಆಯ್ತದೆ. ಅವಾಗ ಗುರುವಿನಿಗೆ ಇಲ್ಲಪ್ಪ ನಿಂದು ಬ್ರಾಹ್ಮಣ ನಾಲಿಗೆ ತೋರಿಸು, ನೀನು ಅಕ್ಷರಾಭ್ಯಾಸ ಮಾಡಿಸ್ತೀನಿ ಅಂತಂದಾಗ ಅದು ಒಂದು ಇದ್ರದ್ದು ಬೆಳ್ಳಿ ಇದರಿಂದ ಕಾಯಿಸಿ ಒಂದು ಅಕ್ಷರ ಬರಿಬೇಕಾಗಿರ್ತದೆ ನಾಲಿಗೆ ಮೇಲೆ. ಅವಾಗ ನಾಲಿಗೆಯನ್ನು ತೋರಿಸಿದಾಗ ಅದು ಸಾಕ್ಷಾತ್ ಪರಮಾತ್ಮನೇ
ಬ್ರಹ್ಮಾಂಡನೇ ಆದಾಗ ಗುರುವಿಗೆ ಏನಂತ ಇಲ್ಲಪ್ಪ ನೀನು ಜಗದ್ದೋದ್ಧಾರಕ ಪರಮಾತ್ಮನೇ ನಿನ್ನಕ್ಕಿಂತ ನೀನು ದೊಡ್ಡವರು ನಾನಲ್ಲ, ನೀನೇ ಗುರು, ನೀನೇ ಸಾಕ್ಷಾತ್ ಪರಮಾತ್ಮನೇ ಅಂತೇಳಿ ಅವನಿಗೆ ವಂದಿಸ್ತಾರೆ. ಅಲ್ಲೊಂದು ಪವಾಡನೇ ಆಗ್ತದೆ. ಮತ್ತು ಇದು ಕೆಲವೊಂದು ಇದರೊಳಗೆ ವಿಶ್ವಕರ್ಮದಲ್ಲಿ ಕೆಲವೊಂದು ಅವ್ರ ಜನಾಂಗದೊಳಗೆ ಆಗಿ ಬರಲ್ಲ ಅಂತ ಹೇಳ್ತಾರೆ. ತಂದೆ ತಾಯಿಗಿಲ್ಲಪ್ಪ ನೀವು ಬೇರೆ ಮಕ್ಕಳನ್ನ ತಂದು ಸಾಕಿದಿ ಅಥವಾ ಹೊರ ಯಾರ್ದಂತ ಒಂದು ಬರ್ತಂತ ಹೇಳ್ತಾರೆ. ಸರಿ, ಅಲ್ಲೆಲ್ಲ ಕೆಲವೊಂದು ಪವಾಡಗಳಾದವು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೂಲ ಇರ್ತಕ್ಕಂಥ ಒಂದು ಪರಪಜ್ಜ ಗಾಣಿಗೆರ್ಮ ಅಂತ ಕರಿತೀವಿ ನಾವು. ಅಲ್ಲಿ ಗಾಣ ಹೊಡೆದು ಅಲ್ಲಿ ಕೆಲವೊಂದು ಪವಾಡ ಅದೂ ಅದಾವೆ ರೀ. ಈ ನೋಡ್ಲಿಕ್ಕೆ ಕೂಡ ಒಂದು ಗಾಣನೂ ಸಿಗ್ತದೆ ನಮ್ಮ ಊರಲ್ಲಿ. ಮತ್ತು ಇಲ್ಲಿ ಪೂರ್ವಜರು ಹೇಳೋ ಪ್ರಕಾರ ಇಲ್ಲಿ ಮುತ್ತಿನ ತೇರು ಇತ್ತು ಅಥವಾ ಅವಾಗ ಜಾತ್ರೆ ಆಗ್ತಿತ್ತು. ಇಲ್ಲಿ ಕೆಲವೊಂದು ಮುತ್ತು ಅವಳ ಇಲ್ಲಿ ವ್ಯಾಪಾರ ಇತ್ತು, ದೊಡ್ಡದೊಂದು ಕಾರ್ಖಾನೆ ಇತ್ತು ಅಂತ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ. ಇವಾಗ ಕೂಡ ನಾವು ಮಣ್ಣಲ್ಲಿ ಆಯ್ದುಕೊಂಡ್ರೆ ಮುತ್ತು, ಅವಳ, ಕೋವಿ, ಕರ್ಮಣಿಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಕೆಲವೊಂದು ವಸ್ತುಗಳು ಸಿಗ್ತಾವ್ರಿ ಇಲ್ಲಿ. ತದನಂತರ ಇಲ್ಲಿ ಊರು ಹೊರಗಡೆ ಒಂದು ಮೂಲ ಮಠ ಇದೆ ಅದೇ ಮೌನೇಶ್ವರಂದು. ಅಲ್ಲಿ ಅದೊಂದು ಆಟ ಆಡಿದ್ದು ಅಥವಾ ಕುರಿ ಕಾಯ್ದಿದ್ದು ಅಂತ ಬರ್ತಾವ್ರಿ ಇತಿಹಾಸದಲ್ಲಿ. ಅವು ಹೆಜ್ಜೆಗಳು ಅದಾವ್ರಿ, ಕುರುಗಳು ಕಾಲಿನ ಹೆಜ್ಜೆನೇ ಇರ್ತಾವಲ್ರಿ ಕುರಿವು ಅಥವಾ ಆಡಿನು. ಅವು ಹೆಜ್ಜೆಗಳು ಬಂಡಿ ಕಲ್ಲಿನ ಮೇಲೆ ನೋಡ್ಲಿಕ್ಕೆ ಸಿಗ್ತಾವ್ರಿ ಕುರು ಅಂತ. ಹ್ಞೂ ರೀ. ಆಯ್ತು. ತದನಂತರ ಒಂದು ವಯಸ್ಸಿನಲ್ಲಿ ನಮ್ಮ ಸುರಪುರ ಸಂಸ್ಥಾನ ಒಂದು ಮಠ ಇದು ರಾಜ ದೊರೆ ಅಂತ ಬರ್ತಾರೆ ರೀ. ದೊರೆಯ ಮಗನ ಕೂಡ ಚೆಂಡಿನ ಆಟ ಆಡುವಾಗ ಅಲ್ಲೊಂದು ಪವಾಡನೇ ಆಗ್ತದೆ. ಚೆಂಡಿನ ಆಟ ಆಡುವಾಗ ಅದು ರಾಜನ ಮಗ ಅನ್ಯಾಯ ಮಾಡ್ತಿರ್ತಾನೆ. ಇವರು ಪರಮಾತ್ಮದ ಮೌನೇಶ್ವರರು ಹೊಡಿಯುವಂಗೆ ಚೆಂಡು ಹೊಡಿತಾನೆ ರೀ. ಅದು ಏನು ಪವಾಡ ಅಂತಲೇ ಹೇಳ್ಬೋದು, ಒಂದು ವಿಸ್ಮಯ ಅಂತಲೇ ಇರ್ಬೋದು. ಅಚಾನಕ ಒಂದು ಪ್ರಾಣ ಹೋಗ್ತಾರೆ ರಾಜನ ಮಗಂದು. ತದನಂತರ ಅದು ರಾಜನ ಮಗನ ಪ್ರಾಣ ಹೋಗೋಣ ಇವರು ಅಂಜಿಗಿಂದ ಅಥವಾ ಏನೋ ಅಂತೇಳಿ ಒಂದು ಗವಿ ಬರ್ತಾರೆ ದೇವಸ್ಥಾನ ಹಿಂದುಗಡೆ. ಗವಿಯಲ್ಲಿ ಹೋಗಿ ಕೂತ್ಕೋತಾರೆ. ಅವಾಗ ರಾಜನ ರಾಜಭಟ್ರದ್ದು ಆಳುಗಳು ಹೋಗಿ ರಾಜನಿಗೆ ಸುದ್ದಿ ಹೇಳ್ತಾರೆ, ಹೆಂಗೆ ರೀ ಆಟ ಆಡುವಾಗ ಕುಮಾರರಾಜಂದು ಪ್ರಾಣ ಹೋಗಿದೆ, ಯಾರಿಂದ ಹೋಯ್ತು ಹೆಂಗೆ ಹೋಯ್ತು ಅಂತ ಕೇಳಿದಾಗ, ಇಲ್ಲ ಹಿಂಗೆ ಮೌನೇಶ್ವರ ದೇವ್ರಗೌಡ ಮೌನೇಶ್ವರ ಅವರು ಚೆಂಡು ಆಟ ಆಡುವಾಗ ಹೊಡೆದ್ರು, ಹಿಂಗೆ ಪ್ರಾಣ ಹೋಗಿ ಅಂತ ಹೇಳಿದಾಗ, ಹೋಗ್ರಿ ಅದನ್ನ ಕರ್ಕೊಂಬರ್ರಿ, ಎಲ್ಲಿ ಅದನ್ನು ಶೋಧ ಮಾಡಿ ಅಂತೇಳಿ ಆದೇಶ ಮಾಡ್ತಾನೆ ರೀ. ಆದೇಶ ಮಾಡುವಾಗ ಅವರೆಲ್ಲ ಊರೆಲ್ಲ ನೋಡ್ತಾರೆ, ಸುತ್ತಮುತ್ತಲೆಲ್ಲ ಅಡವಿಯಲ್ಲಿ ಎಲ್ಲ ಕಡೆ ಹುಡುಕಾಡಿದಾಗ ಸಿಗಲ್ಲ. ಮತ್ತು ಪುನಃ ರಾಜರಿಗೆ ಹೇಳಿದಾಗ, ಇಲ್ಲ ಅವರು ತಂದೆ ತಾಯಿ ಇದ್ದರೆ ಅವ್ರ ಮನೆಯೊಳಗೆ ಯಾರು ಇರ್ತಾರೆ ಕುಟುಂಬದವ್ರು ಎಲ್ಲರಿಗೆ ಕರ್ಕೊಂಬಂದು ಕಟ್ಟಿ ಹಾಕ್ರಿ ಅಂತ ಹೇಳ್ತಾರೆ. ಅವಾಗ ಬಂದು ಊರಲ್ಲಿ ಅವ್ರ ಮನೆ ಬಂದು ಅವ್ರ ತಂದೆ ತಾಯಿನ ಕರ್ಕೊಂಡು ಹೋಗಿ ಅಲ್ಲಿ ರಾಜ್ಯದ್ರೊಳಗೆ ಕಟ್ಟಿ ಹಾಕ್ತಾರೆ. ಅದು ಸುದ್ದಿ ಮೌನೇಶ್ವರಿಗೆ ಗೊತ್ತಾಗ್ತದೆ. ಇಲ್ಲ ಎಲ್ಲಿ ಮಾತು ಇದನ್ನು ನಾನು ಹೊರಗೆ ಹೋಗಲೇಬೇಕಾಗ್ತದೆ, ಇದೊಂದು ಪವಾಡ ಅಂತ ಹೇಳಿಗಿಂದ ಅವರು ಗವಿಯಿಂದ ಹೊರಗಡೆ ಬರ್ತಾರೆ. ಬಂದಾಗ ಅದು ಮಠದ ಮುಂದೆನೇ ಆಯ್ತಾರೆ ಇಲ್ಲಿ ಊರಲ್ಲಿ ಅದಾಗಿದ್ದು. ಅದೇ ಜಾಗದ ಮೇಲೆ ಕುಮಾರರಾಜ ಅಲ್ಲಿ ಸತ್ತು ಬಿದ್ದಿರ್ತಾರೆ. ಇಲ್ಲ ರೀ ಅವ್ರೇನು ಸತ್ತಿಲ್ಲ, ಜೀವಂತ ಅದಾನ, ನೀವು ಯಾರು ಹೊತ್ತಿಗೆ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡಲಿ ಅಂತೇಳಿ ಕೆಲವೊಂದು ಬರ್ತಾರೆ ಪ್ರಸಂಗ. ಅದು ಕಥೆಯೊಳಗಾಗಲಿ ಅಥವಾ ಹೇಳಿದ್ರಲ್ಲಿ ಪುರಾಣದಲ್ಲಿ. ಇಲ್ಲ ಸತ್ತಿದ್ದಾನಪ್ಪ ನಮ್ಮ ರಾಜಭಟ್ರು ಎಲ್ಲರೂ ನಾವು ಪರೀಕ್ಷೆ ಮಾಡಿದ್ದಾರೆ. ಇಲ್ಲ ನೋಡಿರಿ ನೀವು ಹೆಸರಿಡಿದು ಕೂಗ್ರಿ ರಾಜರೇ, ನೀವು ಕೂಗ್ರಿ ಅಂತ ಹೇಳ್ತಾರೆ. ಎದ್ದೇಳಲ್ಲಪ್ಪ ನನಗೆ ಯಾವುದನ್ನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅಂತೇಳಿ ಒಂದು ಹೇಳ್ತಾರೆ. ಅವಾಗ ಸಾಕ್ಷಾತ್ ಮೌನೇಶ್ವರು ಹೇಳಿದ ಪ್ರಕಾರ ಅವರು ಹೋಗಿ ರಾಜನ ಮಗನಿಗೆ ಹೆಸರಿಡಿದು ಕೂಗ್ತಾರೆ. ಅಥವಾ ಆರಾಮ್ ಸರಿ ಮಲ್ಕೊಂಡು ಯಾವ ಥರ ಎದ್ದೇಳ್ತೀವಿ ಅದೇ ಸ್ಥಿತಿಯೊಳಗೆ ಎದ್ದು ಕೂಡ್ತಾನೆ ರೀ. ಅದು ಒಂದು ಪವಾಡ ಆದದ್ದು ಜಾಗದಲ್ಲಿ ಅದ ರೀ. ತದನಂತರ ಮತ್ತೆ ಮೌನೇಶ್ವರು, ಇಲ್ಲಪ್ಪ ನಂದು ತಪ್ಪಾಯಿತು, ನಾವೆಲ್ಲ ಅಪಾರ್ಥ ಆಯ್ತು ಅಂತೇಳಿಗಿಂದ ಮತ್ತೆ ಕ್ಷಮೆ ಕೋರ್ತಾರೆ ರಾಜರು. ಅದಾದ ನಂತರ ಮತ್ತೆ ನಿಮ್ಗೆ ಏನೋ ಬೇಕು ಕೇಳಿ ಅಂತೇಳಿಗಿಂದ ಅವಾಗ ಅದು ಆಸ್ತಿ ಅಂತ ಬರ್ತದೆ ದೇವಸ್ಥಾನ ಹಿಂದುಗಡೆ. ಅದೊಂದು ಆಸ್ತಿಯನ್ನು ಅಲ್ಲಿಂದನೇ ಬಂದಿರ್ಬೋದು ಅಂತ ಹೇಳ್ತೀವಿ ಸರ್. ಅದೇನು ಎಷ್ಟು 80 ಎಕರೆ ಸುಮಾರು ಇರ್ಬೋದು ಆಚೆ ಈಚೆ. ಆ ದೇವಸ್ಥಾನ ಹಿಂದುಗಡೆನೇ ನೋಡ್ಲಿಕ್ಕೆ ಸಿಗ್ತಾರೆ ಇವಾಗ. ಇಷ್ಟು ಇಲ್ಲಿ ಮೂಲ ದೇವರಗೌಡ ಗ್ರಾಮದಲ್ಲಿ ಆದಂಥ ಕೆಲವೊಂದು ಪವಾಡಗಳು ಮೌನೇಶ್ವರ. ಅದರ ಇಲ್ಲಿ ಬಂದಿರುವಂಥ ಪ್ರವಾಸಿಗರೆಲ್ಲ ಈ ಮಣ್ಣಲ್ಲಿ ಸಿಗ್ತಾ ಇರುವಂಥ ಕರಿಮಣಿಗಳನ್ನೆಲ್ಲ ತೊಗೊಂಡು ಹೋಗ್ತಾರೆ, ತೆಗೆದುಕೊಂಡು ಹೋಗ್ತಾರೆ. ಅದರಿಂದ ಏನು ಯಾವುದಕ್ಕೆ ತೊಗೊಂಡು ಹೋಗ್ತಾರೆ? ತೊಗೊಂಡು ಹೋಗೋದೇನಾದರೆ ಅದರದ್ದೊಂದು ಕರ್ಮಣಿ ಅಂದರೆ ಏನದ ಪತಿ ದೇವರ ಅಂದರೆ ದೇವರ ಸ್ವರೂಪದಲ್ಲಿ ಮಾಂಗಲ್ಯ ಧಾರಣ ಮಾಡ್ತೀವಲ್ಲ ಇದು ದಂಪತಿಗಳು ಮಾಡಿದ ನಂತರ, ಅದರಲ್ಲಿ ಒಂದು ದೇವ್ರ ಸ್ವರೂಪದಲ್ಲಿ ಇರಲಿ ನಮ್ಗಂತೇಳಿ ಒಂದು ಕೆಲವೊಬ್ಬರು ಕರಿಮಣಿ ಇದ್ದು ಕೂಡ ಅದರಲ್ಲಿ ಒಂದಿಷ್ಟು 5 ಕರಿಮಣಿ ಅಥವಾ 11 ಕರಿಮಣಿ ಈ ಥರ ಹಾಕೋಕೆ ಒಂದು 5 ಹಾಕ್ಕೋತಾರೆ ದೇವ್ರದ್ದು ಅಂತೇಳಿಂದ. ಇಲ್ಲಿ ಒಂದೇ ನಮೂನೆ ಅಂತಲ್ರಿ, ಕೆಂಪು ಹಸುರ ಹಳದಿ ಬಣ್ಣದು ಸಿಗ್ತಾವೆ. ಕೋವಿ ಅಂದರೆ ಒಂದಿಷ್ಟು ಉದ್ದು ಒಂದು 1 ಇಂಚ್ ತನಕ ಸಿಗ್ತಾವೆ ರೀ. ಅವನ್ನೆಲ್ಲ ಒಂದು 2 ಅಥವಾ 5 ಈ ಥರ ಕರ್ಮಣಿಯಲ್ಲಿ ಹಾಕೋದು ಕೇಳಿದ್ದೀನಿ. ಮತ್ತು ಇನ್ನೊಂದು ವಿಶಿಷ್ಟ ಏನದಂದರೆ ಶೇಷಮ್ಮನವರಿಗೆ 12 ವರ್ಷ ತನಕ ಅಂದರೆ ಪರೀಕ್ಷೆ ಮಾಡ್ಬೇಕಂತ ಇದ್ದಿರ್ಬೋದು ಪರಮಾತ್ಮನಿಗೆ, ವರಾಂತರ ಸಿಕ್ಕಿದೆ. ಇಲ್ಲಿ ಯಾವುದೇ ಭಕ್ತಾದಿಗಳು ಬರ್ರಿ ತಮ್ಮ ಸಂಕಲ್ಪ ಮತ್ತು ತಮ್ಮದು ಏನೇ ಕೋರಿಕೆಯನ್ನು ಬೇಡಿಕೊಂಡು ಹೋದರೆ ಅದಕ್ಕೆ ತಕ್ಕಂಗೆ ನಾವು ಶ್ರಮ ಅಂದರೆ ಏನದೆ ಭಕ್ತಿಪೂರ್ವಕವಾಗಿ ನಾವು ಅದ್ರ ಮೇಲೆ
ಇಚ್ಛೆಯಿಂದ ನಾವು ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಸ್ಮರಿಸ್ಕೊಂಡ್ರೆ ಸಾಕು. ಇಲ್ಲಿ ಬಂದು ಒಂದು ಸಲ ಆಶೀರ್ವಾದ ತೊಗೊಂಡು ಹೋದ ನಂತರ ತಮ್ಮ ಮನೆಯಲ್ಲೇ ದಿನ ಯಥ ಪ್ರಕಾರ ಸ್ನಾನಾದಿಗಳಿಗೆ ಪೂಜಾದಿಗಳು ಆದ ನಂತರ ಒಂದು 108 ಸಲ ಆತನ ನಾಮಾವಳಿಯನ್ನು ಜಪ ಮಾಡೋದಾಗಲಿ ಆತನ ಸ್ಮರಿಸ್ಕೋದಾಗಿ ಮಾಡಿಕೊಂಡ್ರೆ ಇದು 100ಕ್ಕೆ 100 ಸತ್ಯದಷ್ಟು ಫಲಾಂತರ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಿದ್ರಿ. ಹಲವಾರು ಭಕ್ತಾದಿಗಳು ತಮಗೆ ಆದದ್ದನ್ನು ಬಂದು ಅನುಭವ ಹಂಚ್ಕೋತಾರೆ. ಹೋದ ವರ್ಷ ಈ ಥರ ಬಂದಿದ್ದೀರಿ, ಒಂದು 5 ವರ್ಷ ಹಿಂಗೆ ಬಂದಿದ್ದು, ನಮ್ಗೆ ಈ ಥರ ಕೋರಿಕೆ ಮಾಡಿದ್ವಿ, ಕೋರಿಕೆ ಈಡೇರಿಸಿದ್ದಾರೆ, ನಮ್ಗೆ ಅನುಗ್ರಹ ಆಗಿದ್ರೆ ದೇವರ ಆಶೀರ್ವಾದ ಅಂತ ಹೇಳಿದ್ದಾರೆ. ಇದು ಮಾತ್ರ ಸತ್ಯ. ಆದರೆ ಶೇಷಮ್ಮನವರಿಗೆ ಫಲ ಆಗಿದೆ ಅಂದಮೇಲೆ ನಾವು ದುಡ್ಕೊಂಡ್ರು ಕೂಡ ನಮಗೂ ದೇವರ ಆಶೀರ್ವಾದ ಆಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಂಪ್ನಿ ಮೌನೇಶ್ವರ ಜಾತ್ರೆ ಮುಂದೆ ಭಕ್ತಾದಿಗಳು ಹೋಗೋ ಮುಂದಾಗ ಬರೋ ಮುಂದೆ ನಿಮ್ಮಲ್ಲಿ ಎಷ್ಟು ಜನ ಬರ್ತಾರೆ ಅಂದಾಗ? ಸುಮಾರು ಒಂದು 200 ಮೇಲ್ಪಟ್ಟ ಆಗ್ಬೋದು ರೀ. ಆಂಧ್ರ, ಮಹಾರಾಷ್ಟ್ರ ದಿವಸ ಅಂತೇನಿಲ್ಲ ಇಲ್ಲಿ ಬರ್ತಕ್ಕಂಥವ್ರು ಭಾಳಷ್ಟು. ಇಲ್ಲಿ ನಮ್ಮ ಸುತ್ತಮುತ್ತಲು ಅಂದರೆ ಬಿಜಾಪುರ, ಬಳ್ಳಾರಿ ಈ ಥರ ಇದ್ದಂಥವ್ರು ಇಲ್ಲಿ ಮೌನೇಶ್ವರ ಅಂದರೆ ತಿಂತಿಣಿಯಲ್ಲಿ ಭೇಟಿ ಕೊಟ್ಟು ಪುನಃ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ಬೇಕಂತ ಬರ್ತಾಯಿದ್ದಾರೆ. ಹೊಸ್ದಾಗಿ ಯಾರಿಗಾದರೂ ಅಲ್ಲಿ ಮೌನೇಶ್ವರ ಅಂದರೆ ತಿಂತಿಣಿಯಲ್ಲಿ ಗೊತ್ತಾಗಿಲ್ಲ ಮೂಲ ಜನ್ಮಸ್ಥಳ ಇಂತಲ್ಲಿ ಐತಿ ದೇವ್ರಗೋನಲ್ಲಿ, ಅಲ್ಲಿ ನೋಡಲಿಕ್ಕೆ ಸ್ಥಳ ಅಂತೇಳಿ ಅಂತ ಗೊತ್ತಾದ ನಂತರ ಇಲ್ಲಿ ಕೂಡ ಜನರು ಬರ್ತಾರೆ. ಹಂಗೆ ಸುಮಾರು ಒಂದು ದಿನ ಅಂತ ಲೆಕ್ಕ ಹಾಕಿದ್ರೆ ಒಂದು 50ರಿಂದ 60 ಜನರಷ್ಟು ಬಂದು ಹೋಗ್ತಾರೆ. ಪರಪ್ಪಜ್ಜನ ಒಂದಿಷ್ಟು ಹೇಳ್ರಿ. ಪರಪ್ಪಜ್ಜನ ಮನೆಗೆ ಏನು ಮಾಡ್ತಿದ್ದಿತ್ತ ಅಂತ ಒಂದಿಷ್ಟು ಹೇಳ್ರಿ. ಪರಪ್ಪಜ್ಜನ ಮನೆಯಲ್ಲಿ ಅದು ಆದಂಥದ್ದು ಕೆಲವೊಂದು ಪವಾಡ ಅಂತಂದರೆ ಸುಮಾರು ಒಂದು 4 ಅಥವಾ 5 ವರ್ಷದ ಹುಡುಗ ಇದ್ದೊಳಗೆ ಅಲ್ಲಿ ಮನೆ ಪಕ್ಕಕ್ಕೆ ಗುಂಟನೇ ಅದಾವೆ ರೀ, ಆಜುಬಾಜುನೇ. ಅಂದರೆ ಅವ್ರ ಮನೆ ಇವ್ರ ಮನೆ ಆಜುಬಾಜುನೇ ಅದ ಮೌನೇಶ್ವರದ ಮನೆ ಮತ್ತು ಪರಪ್ಪಜ್ಜನ ಮನೆ. ಅದು ಯಥ ಪ್ರಕಾರ ಆಡ್ಕೊತ ಹೋಗ್ತಿದ್ದೆ ಪರಪ್ಪಜ್ಜನ ಮನೆಯಲ್ಲಿ. ಅವರು ಗಾಣಿಗೆ ಅಂದರೆ ನಾವು ಅವ್ರ ಮನೆಯೊಳಗೆ ಗಾಣ ಇತ್ತು. ರೈತರು ಬೆಳೆದಂಥದ್ದಾಗಲಿ ಶೇಂಗಾ ಆಗಲಿ ಕುಸ್ಬಿ ಅಥವಾ ಸೂರ್ಯಪಾನ ಯಾವುದಾದ್ರೂ ತೊಗೊಂಡು ಗಾಣ ಎಣ್ಣೆ ತೆಗೆಯೋಂಥದ್ದು ವೃತ್ತಿ ಅವ್ರದ್ದು. ಆ ಪ್ರಕಾರ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಾಳುಗಳು ಸಿಗ್ತಿದ್ದು. ಅದು ಶೇಂಗಾ ಇರ್ಬೋದು, ಸೂರ್ಯಪಾನ ಇರ್ಬೋದು ಅಥವಾ ಕುಸ್ಬಿ ಇರ್ಬೋದು. ಅದು ಬಡತನ ಇದರೊಳಗೆ ಪರಪ್ಪಜ್ಜರು ಕಾಳದು ಇದು ತೊಗೊಂಡ ನಂತರ ಗಾಣಕ್ಕೆ ಹಾಕ್ತಿದ್ರು. ಅದು ಬಂದಂಥದ್ದು ಒಂದು ದಿಂಡಿ ಅಂತ ಅದು ಸೇರಂತನಾಗಲಿ ಅಥವಾ 2 ಸೇರಂತನಾಗಲಿ ಬಂದದ್ದನ್ನು ಹಿಂಡಿ ತೆಗೆದ ನಂತರ ಬಂದಂಥ ಎಣ್ಣೆನ ಏನು ಮಾಡ್ತಿದ್ರು, ಒಂದು ಇದ್ರೊಳಗೆ ಕೊಳದಲ್ಲಿ ತುಂಬಿಡ್ತಿದ್ರು ಅವರು. ಆ ಥರ ತುಂಬಿಡುವಾಗ ಅಚಾನಕ್ ಏನಾಯಿತು, ಮೌನೇಶ್ವರ ಆಡ್ಕೊಂತ ಅಂಬಗಾಲಂಚಿ ಅಥವಾ ಆಡ್ಕೊಂತ ಹೋದಾಗ ಅದು ಕೊಳನ್ನು ಬೀಳಿಸ್ತಾನೆ ರೀ. ಬೀಳಿಸಿದ ತಕ್ಷಣ ಏನಾಗ್ತದೆ, ಪರಪ್ಪಜ್ಜ ಮುನ್ನೋಡಿಯೋದು ಗಾಣ ತಿರುತ್ತ ಅಂತ ಕಾಯಕ ಮಾಡ್ತಿರ್ತಾರೆ ಪರಪ್ಪಜ್ಜ. ಅದು ಕೊಳ ಬಿದ್ದಿದ್ದು ನೋಡಿರಲ್ಲ, ಎಣ್ಣೆ ತುಂಬಿಟ್ಟಿದ್ದು. ಅಚಾನಕ್ ಅದು ಗಾಣ ಸುತ್ತರದ ನಂತರ ನೋಡ್ತಾನೆ, ದೃಷ್ಟಿ ಬೀಳ್ತದೆ. ಏನು ಅಜ್ಜ ಅದು ಆಡ್ಕೊಂತ ಹೋಗಿ ಅದನ್ನು ಸ್ವಲ್ಪ ಇತ್ತು ನನ್ನ ಒಟ್ಟು ಉಪಜೀವನಕ್ಕೆ, ಅದಷ್ಟು ಎಣ್ಣೆ ಮಾರಿದ್ನಪ್ಪ ನನಗೊಂದು 2 ದಿನಷ್ಟು ಆಗಷ್ಟು ನನಗೆ ದವಸ ಧಾನ್ಯ ಬರ್ತಿತ್ತು, ಮೌನೇಶ ಅದನ್ನು ಚೆಲ್ಲಿದೆ ಅಥವಾ ಚೆಲ್ಲಿದ ಅಂತ ಹೇಳ್ತಾನೆ. ಹೇಳಿದಾಗ ಅದೊಂದು ಪವಾಡ ಅಂತ ತಿಳ್ಕೊಂಡ್ಗಿಂದ ಪರಪ್ಪಜ್ಜ ಏನಾಯಿತು, ಇಲ್ಲಪ್ಪ ನೀನು ಹಿಂಗೆ ಮಾಡಿದ ಬಿದ್ದದ ಅದು ಸ್ವಲ್ಪ ಅದಂತೇಳಿ ಅದು ಕೈಲೇ ಸೊರ್ಕೋ ಅಂತ ಅದು ಅಂದರೆ ಬೈಯೋದೇನಂತಲ್ಲ, ಅಳ್ಳಿ ಮಾಡ್ಕೊತ ಅದು ಎಣ್ಣೆ ತುಂಬ್ತಿರ್ತಾನೆ ಪರಪ್ಪಜ್ಜ. ಇಲ್ಲ ಪರಪ್ಪಜ್ಜ ಅದು ಎಣ್ಣೆ ಚೆಲ್ಲದ ಆಯಿತು, ನಿನಗೇನು ಬೇಕು ಎಣ್ಣೆ ತುಂಬಿ ಕೊಡ್ತೀನಿ ಅಂತೇಳಿ ಅದು ಬಗ್ಸಿಲಿ ಅದು ಕೊಳ ತುಂಬ್ತಿರ್ತಾನೆ ರೀ ಮೌನೇಶ್ವರ. ತುಂಬಿದಗಳೇನದು ಸ್ವಲ್ಪ ಅಂದರೆ ಒಂದು 2 ಅಥವಾ 1 5 ಸೇರಿನಷ್ಟು ಇರ್ಬೋದನ್ನು. ಅದು ತುಂಬಿದ ತಕ್ಷಣವೇ ಪರಪ್ಪಜ್ಜದನ್ನು ಒಯ್ದು ಅದಕ್ಕನ್ನು ಹಾಕು ಅಂತ ಹೇಳ್ತಾನೆ. ಇರೋದೇ ಅದನ್ನು ಒಂದು ವಾರ ಅಥವಾ ಇದು ಮಾಡಿದ್ರೆ ಅದು ಒಂದು 5 ಸೇರು ಕೊಳ ಹಿಡಿಯೋಂಥದ್ದು ಇರ್ತಾನೆ. ಅದು ತುಂಬಬೇಕಾದ್ರೆ ಒಂದು ವಾರ ಹೋಗ್ತಿತ್ತು. ಅದು ಹಿಂಗೆ ಬಗ್ಸಿಲೆ ತುಂಬಿ ಕೊಟ್ಟಿದ್ರೆ ಅದು ಕೊಳ ತುಂಬಿತ್ತದು. ಆ ಕಂದುಗಳೇ ಅದು ಇದೇನಪ್ಪ ಪವಾಡ ಅಂತೇಳಿಗಿಂದ ಆಯ್ತಂತ ಒಂದು ಕಡೆ ಹೋಗಿ ಹಾಕ್ತಾನೆ ಒಂದು ಬಾಂಡ್ಯದೊಳಗೆ. ಮತ್ತೆ ತುಂಬ್ತಿರ್ತಾನೆ ಮೌನೇಶ್ವರ. ಪರಪ್ಪಜ್ಜನ ಮತ್ತೆ ಒಯ್ದು ತಗೋಪ್ಪ ಇದನ್ನ ಅಂತಾನೆ. ಅದೇ ಥರ ಮನೆಗಿದ್ದಂಥ ಎಲ್ಲ ಪಾತ್ರೆ ಪಳಿಗೆಲ್ಲ ತುಂಬ್ತಾನೆ ರೀ ಪರಪ್ಪಜ್ಜ. ತುಂಬಿದಗಳೇ ಮತ್ತೆ ಇನ್ನೂ ಬಿದ್ದದನ್ನ ತೆಗೆದೇ ಇರಲ್ಲ. ಅದು ಚೆಲ್ಲಿದ್ದು ಸ್ವಲ್ಪ ಅದು ಇನ್ನೂ ಹಂಗೆ ಕಾಣ್ತಿರ್ತದೆ. ನಾವು ಇನ್ನೊಬ್ರು ಆದ್ರೆ ನಾವೆಲ್ಲ ಬಂದಂತ ಬಟ್ಟೆ ತೊಗೊಂಡು ಏನೋ ಒರೆಸ್ತಿರ್ತೀವಿ. ಇಲ್ಲ ಅದು ಇನ್ನೂ ಬಗ್ಸಿಲೆ ತುಂಬಂಗೆ ಇತ್ತದು. ಮತ್ತು ಪುನಃ ಪರಪ್ಪಜ್ಜ ಇದು ತಗೋ ಕೊಳ ಮತ್ತೆ ಅದಕ್ಕೆ ಹಾಕಿ ಬಾ ಅಂತಾನೆ. ಇದು ಸಾಕ್ಷಾತ್ ಪರಮಾತ್ಮನಿಂದ ಲೀಲಾ ಅಂತೇಳಿ ಅದು ಅವಾಗ ಅರಿವಾಗ್ತದೆ. ಇಲ್ಲಪ್ಪ ಮೌನೇಶ್ವರ ನನ್ನ ತಪ್ಪಾಯಿತು, ಮನೆಗೆ ದೋಷ ಎಲ್ಲ ತುಂಬಿದ್ದೀನಿ ನಾನು, ಇದನ್ನು ಹೆಚ್ಚಿನ ತೊಗೊಂಡು ಏನು ಮಾಡಂದು, ಇದೆಲ್ಲ ಸಂಪತ್ತು ನಿಂದೆ ಅದಪ್ಪ ಅಂತೇಳಿ ಅವಾಗ ಅದೆಲ್ಲ ಮಾರಿದಂಥ ಬಂದು ದುಡ್ಡನ್ನು ಮೌನೇಶ್ವರ ಇದು ನಿನಗೆ ಹೋಗ್ತೆ ಅಂತೇಳಿ ಹೇಳ್ತಾನೆ. ಇದು ನಂದಲ್ಲಪ್ಪ, ಇದು ಏನಾದ್ರು ಕಲ್ಯಾಣಕ್ಕೆ ಕಾರ್ಯಕ್ಕೆ ಉಪಾಯ ಮಾಡು, ಇದನ್ನು ಜನಸೇವೆಗೆ ಇದು ಮಾಡು ಅಂತಂದಾಗ, ಇಲ್ಲ ಇದು ನಿನ್ನ ಸಂಕಲ್ಪ, ನಿಂದು ಸಂಪತ್ತು ನಿನಗೆ ಒಪ್ಪಲಿ ಅಂತೇಳಿಗಿಂದ ಅಂದಾಗ ಇದು ಏನೋ ಇಲ್ಲಿ ತೊಂಬಂದಿಟ್ಟನ ಅಂತ ಇತಿಹಾಸದಾಗ ಹೇಳ್ತಾರೆ. ಇಲ್ಲಿ ಎಲ್ಲ ಶೋಧನ ಆಗ್ಯಾರ ಒಂದು 4 ವರ್ಷ ಒಂದು 10 ವರ್ಷ ಹಿಂದೆಗಡೆನು ಇಲ್ಲೆಲ್ಲ ಅಡ್ಡಾರ ಮಾಡ್ಯಾರ ಅಂತ ಹೇಳ್ತಾರೆ. ಇಲ್ಲಂತೂ ಏನು ಸಿಕ್ಕಿಲ್ಲ.
ಬಟ್ ಅದೊಂದು ಇತಿಹಾಸದಾಗ ಹೇಳ್ತಾರೆ, ಇಲ್ಲ ಅಷ್ಟು ಅಂಡೆ ಅದ, ಏಳು ಅಂಡೆ ಅದ ಅಂತ ಹೇಳ್ತಾರೆ. ಇತಿಹಾಸದಾಗ ಎಷ್ಟು ಐತೆ ಗೊತ್ತಿಲ್ಲ. ಮತ್ತು ಸತ್ಯ ಅಂತ ಹೇಳಿದ್ರೆ ಒಂದು ಸರ್ಪ ರೂಪದಲ್ಲಿ ಒಂದು ಬಂದು ಹೋಗ್ತಾ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಇಲ್ಲಿ ಸರ್ಪ ರೂಪದಲ್ಲಿ ಒಂದು ದೊಡ್ಡ ಸರ್ಪನೆ ಕಾಣ್ತದೆ ಅಂತ ಹೇಳ್ತಾರೆ. ನಮ್ಗಂತೂ ಇನ್ನೂ ತನಕ ಆಗಿಲ್ಲ, ಕೆಲವೊಂದು ಊರು ಹಿರಿಯರಿಗೆ ಕಂಡದ್ರಿ ಸರ್ಪ ಬರ್ತದ ಹೋಗ್ತದೆ ಅಂತ ಹೇಳ್ತಾರೆ ರೀ. ಅದು ಗುಡಿ ಯಾರು ಕಟ್ಟಿದ್ರಿ ಮೌನೇಶ್ವರ? ಅದು ನಮ್ಮ ಇವರು ಮೋನಪ್ಪ ಅಂದರೆ ನಮ್ಮ ವಿಶ್ವಕರ್ಮ ಪತ್ತಾರಿಕೆ ಮಾಡ್ತಕ್ಕಂಥದ್ದು ನಮ್ಮ ರಾಜವಂಶಸ್ಥರ ಬಳಿ ಇದ್ದಂಥವ್ರಿ. ರಾಜಂದೊಂದು ಇತಿಹಾಸದೊಳಗೆ ಬರ್ತದೆ ರೀ. ಅದು ಅಲ್ಲಿ ರಾಜ ಒಂದು ಯಾವ ರಾಜ ಮಾಡ್ತಾರೆ? ನಮ್ಮ ಸುರ್ಪುರ ರಾಜರದ್ದು ಒಂದು ಬಂಗಾರ ಕೊಟ್ಟಿರ್ತಾರೆ, ನನಗೊಂದು ಬಂಗಾರದ ಒಂದು ಮಂಚ ಮಾಡಿಕೊಡು ಅಂತೇಳಿ. ಅಲ್ಲ, ಇಲ್ಲಿ ಗೋನಾಲ್ ಗುಡಿ. ಗೋನಲ್ ಗುಡಿದ ನನಗೆ ಅಷ್ಟು ಇದನ್ನ ಸಲ್ಬಾಣಿ ಅಂತೇಳಿ ಬರ್ತದೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಸ್ವಲ್ಪ ಚಿಂತ್ರಿ ಇಲ್ಲಿದೆ ಅಂತ ಹೇಳಿದ್ರೆ ನನಗೆ ಅಷ್ಟು ಇಲ್ಲ. ಅಂದರೆ ಅದು ಎರಡು ಸಮಕಾಲೀನಾಗೆ ಆಗಿದ್ದು ಅಂತ ಹೇಳ್ತಾರೆ. ಅಲ್ಲ, ಪರಪ್ಪಜ್ಜ ಮೂಲತಃ ಆತನ ಮನೆಗನ ಕೆಲಸ ಮಾಡ್ತಿದ್ದ, ಏನು ಅರುತ್ತಿದ್ದಂತಲ್ರಿ, ಅದನ್ನೆಷ್ಟು ಹೇಳ್ರಿ. ಹೊಲ ಉಳುಮೆ ಮಾಡ್ತಿದ್ದಂತಲ್ಲ ಅವ್ರ ಮನೆ. ಹಾಂ, ಹೊಲ ಉಳುಮೆ ಈತೇನೋ ಸ್ವಲ್ಪ ಹೊಡೆದ್ರೆ ಜಗ್ಗು ಹೊಲ ಒಮ್ಮೆ ಕಣ್ಣು ಮುಚ್ಚಿ ಕಾಣ್ತಾ ಅಂತ ಎಲ್ಲ ಹೊಲ ಉಳುಮೆ ಮಾಡಿದ್ ಬಿಡ್ತಿದ್ದಂತಲ್ಲ. ಎಷ್ಟು ಎಕರೆ ಐತ್ರಿ ಅದನ್ನ ಹೊಲ? ಈಗ ಅವ್ರದ್ದು ಇಲ್ಲ, ಇವ್ರದ್ದು ಪರಪಜ್ಜಂದು ಎಷ್ಟು ಐತ್ರಿ ಹೊಲ? ಈಗ ಅದು ಸುಮಾರು ಅಂದರೆ ಈಗ ಆಚೆ ಕಿಚೆ ಅದು ಎಲ್ಲಿಂದ ಬಂದಂಥ ಸರಿಯಾಗಿನೂ ಇಲ್ಲ ರೀ, ದಾಖಲೆ ಏನಿಲ್ಲ. ಬಟ್ ಬಾಯಿಂದ ಬಾಯಿಗೆ ಬಂದಂಥದ್ದು ಅದ ರೀ. ಈಗ ಇರೋದು 80 ಎಕರೆ ಅದ ರೀ. ಅದು ಏನು ಪರಾಪಜ್ಜಂದು ಅದು ಅಂತನಿಲ್ಲ, ಏನು ಉಲ್ಲೇಖಿಲ್ಲ. ಅದು ಸ್ವಲ್ಪ ಶೋಧನೆ ಮಾಡಿದ್ರೆ ಸಿಗ್ಬೋದು. ಗುಡಿ ಹೆಸರಲ್ಲೇ ಆಗ್ಯದ ರೀ. ಅದು ಅವ್ರದ್ದು ಇವ್ರದ್ದು ಅಂತಿಲ್ಲ. ಅದೇ ಹೇಳ್ದು ನಾನು ಸಂಪತ್ತು ಅಂತಂದ್ರೇ ಅದೇ 7 ಅಂಡೆ ಅಂತ ಹೇಳಿದಲ್ಲ. ಈಗ ವಿದ್ಯಾವಂತರು ಸ್ವಲ್ಪ ಜ್ಞಾನವಂತರು ಸ್ವಲ್ಪ ಡೀಪಾಗಿ ಓದಿಯಪ್ಪ, ಇವಕ್ಕೆ ಒಂದಕ್ಕೊಂದು ಅರ್ಥ ಆಗ್ತಾವೆ ರೀ. ಈಗ ಸುಮ್ಮನೆ ನಾವು ಇವರು ಗಂಟು ತೆಗಿಯೋರು ಬಂದ್ರೆ ಅವ್ರು ಬಂದು ಇಲ್ಲೇ ತೊಡ್ಕೊಂತ ಕುಂತಾರೆ. ನಾವು ದುಡಿದ್ರೆ ನಮ್ಗೆ ಅಲ್ಲೇ ಗಂಟು ಸಿಗ್ತದೆ. ಆಯ್ತು, ಇಲ್ಲಿ ಮಳೆ ಬರ್ಲಾದಿಲ್ಲ ರೀ. ನಮ್ಗಂತೂ ರೈತರಿಗಂತೂ ಯಾವ ಬೆಳೆನೂ ಫೇಲ್ ಆಗಿಲ್ಲ ರೀ. ಇಲ್ಲಿ ಒಂದು ಅಷ್ಟು ಸಂಪತ್ತು ಐತ್ರಿ ಇಲ್ಲಿ. ತಿರ್ಗೋದಿಲ್ರಿ, ಅದು ಕಂಪೌಂಡ್ ಅಂತ ಇಲ್ಲೇ ಇಲ್ಲ ರೀ. ಯಾವಾಗ ನಾವು ನೋಡಿದ್ವು ಹಿರಿಯರು ನೋಡಿದ ಪ್ರಕಾರ ಅಲ್ಲಿ ಆಜು ಬಾಜುನೇ ಅದಾವ ಮನೆಗಳು, ಬಾಜುನೇ ಅದಾವ. ಇಲ್ಲಿ ಕಾಣಿಸ್ತಕ್ಕಂಥ ಮನೆ ಅದನ್ನೇ ರೀ. ಈಗ ಇತ್ತಿತ್ಲಾಗ ಕಟ್ಟಡ ಆಗ್ಯದ ರೀ. ಮತ್ತು ಅವ್ರ ಮೂಲ ವಂಶಸ್ಥರ ಅದರನ್ನೆಲ್ಲ ಒಟ್ಟು ಅಲ್ಲಿ ಮನೆಯೊಳಗೆ ಅದಾರೆ, ಕುಟುಂಬ ಅದಾವ. ಮತ್ತು ಪರಪ್ಪಗಂತ ಮೊದಲು ಮಕ್ಕಳಿಲ್ಲ ಅಂತ ಹೇಳ್ಯಾರಿ. ಮತ್ತು ತರುವಾಯ ಮತ್ತು ದತ್ತು ತಗೊಂಡು ಅದು ಅದೇ ಹಂಗೆ ಏನಾದರೂ ಆಗಿ ಬಂದಿರ್ಬೋದು. ವಂಶದ ಇದ್ದಂಥ ಮನೆ ಅದು ಮೂಲ ಮನೆ ಅದ ರೀ. ಗಾಣ ಕೂಡ ಈಗ ಸಿಗ್ತದೆ ನೋಡ್ಲಿಕ್ಕೆ, ಇನ್ನೂ ಐತ್ರಿ ನೋಡ್ಲಿಕ್ಕೆ ಅದ ರೀ. ಆಯ್ತು, ಪುನಃ ರೀ ಮೌನೇಶ್ವರ ವಂಶಸ್ಥರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದನ್ನು ಶೋಧನೆ ನಡೆದ್ರಿ, ಇನ್ನೂ ಅದು ಮೂಲ ಸಿಗ್ತಾ ಇಲ್ಲ. ಮತ್ತು ಅದು ಕೆಲವೊಂದು ಕೆಲಸ ಮಾಡಿದಂತರೂ ನೋಡ್ಲಿಕ್ಕೆ ಅಂತ ಅದ ಕೂಲಿ ಮಾಡಿದ್ದು ಅಥವಾ ಪತ್ತರಿಕೆ ಮಾಡಿದ್ದು ಉಪಯೋಗ ಮಾಡಿದ ಸಾಮಾನು ಅಂತ ಅಲ್ಲಿ ಅದಾವ ಅಂತ ಹೇಳ್ತಾರೆ. ಮತ್ತು ಚಪ್ಪಗುಡ್ಲಿ ಅಂತ ಇಲ್ಲಿ ಮೂಲ ದೇವಸ್ಥಾನದಲ್ಲಿ ಅದ ರೀ. ಬೆತ್ತ ಕೂಡ ಅದಾರೆ ಅಲ್ಲಿ, ಪಾದೋದಕ್ಕೆ ಅದಾವ್ರಿ ಅಲ್ಲಿ. ಈ ಊರಾಗನ ಅದಂದ್ರೆ ಅದೇ ಪವಾಡ ಮೇನ್, ಅದೇ ಪವಾಡ, ದೊಡ್ಡ ಪವಾಡ ರೀ. ಅದು ಅದೇ ಪವಾಡ. ರಾಜನ ಮಗನಿಗೆ ಮರು ಜನ್ಮ ಬಂದದ್ದು ಅಂದ್ರೆ ಇಲ್ಲಿ ತೇರು ಅಂತ ಹೇಳ್ತಾರೆ ಮೊದಲು. ಅದೇ ಮುತ್ತಿನ ತೇರು ಅಂತ ಹೇಳಿದ್ರೆ ಅದರಲ್ಲಿಂದನೇ ಸಿಗ್ಬೋದು ಅಂತ ಮೊದಲಿಗೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೀನಿ. ಕಾರ್ಖಾನೆ ಇತ್ತು ಇಲ್ಲಿ, ವಿಶ್ವಕರ್ಮದ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೆಲಸಗಳು ನಡೀತಿದ್ವು. ಮುತ್ತಿನ ಆಗಲಿ ಕರ್ಮಣಿದು ಆಗಲಿ ಒಂದು ಆಳ ಇದರಲ್ಲಿ ಮುನಿಗದ ಅಂತ ಹೇಳ್ತಿದ್ರಿ. ಏನು ಅದು ಮೌನೇಶ್ವರ ಪೀಠದಿಂದ ಅದು ಅಲ್ಲಿ ಜಾತ್ರೆ ಆಗ್ತಿತ್ತು, ಅವ್ರಿಗೆ ಉತ್ಸವ ಆಗ್ತಿತ್ತು. ಈ ಊರು ಇರ್ತಕ್ಕಂಥ ಎಲ್ಲ ಸುತ್ತ ಆಳ್ಮಣ್ಣು ಜಾಸ್ತಿ ಅದ ರೀ. ಇಲ್ಲಿ ತೋಡಿದ್ರೆ ಮಾತ್ರ 100ಕ್ಕೆ 100 ಇನ್ನೂ ತನಕ ಕರ್ಮಣಿ ಸಿಗ್ತಾವೆ ರೀ. ಎಲ್ಲ ಕಾಂಕ್ರೀಟ್ ಆಗ್ಯದ ಅಂದ್ರೂ ಕೂಡ ಒಳಗಡೆ ಹೋದ್ರೆ ಇನ್ನು ಮುತ್ತು ಅವಳ ಕೋವಿ ಎಲ್ಲ ಸಿಗ್ತಾವೆ ಹುಡುಕಾಡಿದ್ರೆ. ಮತ್ತು ಇಲ್ಲಿ ಮೌನೇಶ್ವರನ ಜಾತ್ರೆ ಆಗೋದು ದಾವಣ ಹುಣ್ಣಿಮೆ ರೀ. ಯುಗಾದಿ ಆದಗಳೇ ಬರ್ತಕ್ಕಂಥ ಹುಣ್ಣಿಮೆ, ಹಂಪಿ ಹುಣ್ಣಿಮೆ ಅಂತಲೂ ಕರಿತಾರೆ ರೀ. ಅದೇ ಥರ ಇಲ್ಲಿ ದಶಮಿ ಆಗ್ತದೆ ರೀ. ಮತ್ತು ಸೇವಾ ಅದ ರೀ, ಮಹಾಪ್ರಸಾದ ಅದ, ಮತ್ತು ಧೂಳುಗಾಯಿನೂ ಆಗ್ತದೆ ರೀ. ಇಲ್ಲಿನ 5 ದಿನ ಆಗ್ತದೆ ರೀ. ಮತ್ತು ಮಾನವಮಿ ಒಳಗೆ ಅಂದರೆ ನವಮಿ ದಶಮಿ ಒಳಗೆ ರೀ, ವಿಜಯದಶಮಿ ದಿನ ಪಲ್ಲಕ್ಕಿ ಸಂಗಟ ಇಲ್ಲಿ ಆದಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಂಗಳಾರತಿ ಆದ ನಂತರ ಇಲ್ಲಿ ಬನ್ನಿ ಮಾಂಕಾಳಿದ ಒಂದು ಪೂಜೆ ಆಗ್ತದೆ ರೀ. ಬನ್ನಿ ಮಾಂಕಾಳಿಲಿಂದ ಇಲ್ಲಿ ಬನ್ನಿ ಮೂಡಿದ ನಂತರ ಊರಲ್ಲಿ ಎಲ್ಲರೂ ಸಮರ್ಪಕ ಬನ್ನಿ ಕೊಡೋದು ತೊಗೋದು ಮಾಡ್ತೀವಿ ಸರ್. ಮತ್ತು ಇಲ್ಲಿ ಮಹಾಶಿವರಾತ್ರಿ ದಿನ ಇಲ್ಲಿ ಶಿವಯೋಗಿ ಜಾಗರಣೆ ಮತ್ತು ಮಹಾಪ್ರಸಾದ ಅಮಾವಾಸ್ಯೆ ದಿನ ಇರ್ತದೆ ಆದಿಲಿಂಗೇಶ್ವರನ. ಮತ್ತು ಪರಪಜ್ಜನ ಇದಕ್ಕೆ ಅವ್ರ ಮನೆ ದೇವರು ರಾಚೋಟಿ ಅವು ಅಲ್ಲಿ ಹೋದಂಗೆ ಅಲ್ಲಿ ರಾಚೋಟಿ ಒಳಗಾಗ್ಯದ್ರಿ. ಬಸವ ಕಲ್ಯಾಣ, ವಿಜಯಪುರ ಅದನ್ನ ಮಾಡ್ಲಾರ್ದಂಥ ಪವಾಡ ಇಲ್ಲ ಅಂತ ಗ್ರಾಮಗಳಿಲ್ಲ ಅಂತ ಹೇಳ್ಬೋದು ನಾವು.
ಎಲ್ಲ ಕಡೆ ಸಂಚಾರ ಮಾಡ್ಯಾರ ಅವ್ರು ಎಲ್ಲೆಲ್ಲಿ ಪಾದಾಟ್ರೆ ಎಲ್ಲ ಕಡೆಗೆ ಒಂದೊಂದು ಪವಾಡ ಅನ್ನೋದ್ರೆ ಒಂದೊಂದು ಮಠಗಳನ್ನು ಸಿಗ್ತಾವೆ. ಅಲ್ಲ ಈಗ ಇಲ್ಲಿ ಗಾಣಿಗೆ ಜನ ಅದ್ರಲ್ಲ ಅವ್ರ ಮನೆ ದೇವರು ಇರೋದ್ ದೇವ್ರು ಐತೇನ್ರಿ? ಇವ್ರಬದ್ದೇವ್ರದ್ದೇನಿಲ್ಲ, ಇವ್ರಬದ್ದೇವ್ರು ಅಲ್ಲಿ ರಾಚೋಟಿ ಇದ್ರಿ ಅವ್ರು. ಅಲ್ರಿ ನಿಮ್ಮೂರ ಗಾಣಿಗೆ ಅದಾರಲ್ಲ ಇವ್ರು, ಅವ್ರದ್ದು ಅದ ರೀ, ಅವರು ನಡ್ಕೋತಾರೆ ಮಲ್ಲಯ್ಯ ಅದ ರೀ. ಮಲ್ಲಯ್ಯ ಮನೆ ದೇವ್ರು ಯಾವ್ದ್ರಿ? ಇಲ್ಲಿ ಮಲ್ಲಯ್ಯನ ಇದ್ದಾರೆ ಮತ್ತು ಅವ್ರ ಪೂರ್ವಜರದ್ದು ನಡ್ಕೊಂಡು ಇವ್ರಬದ್ದೇವ್ರಿ. ಅವರು ಈರಣ್ಣಪ್ಪತ್ತಾರ ಅಂತೇಳಿ ಫೋಟೋದು ಒಂದು ಹಾಕಿದ್ದೀನಿ ಸರ್. ಅವ್ರು ಅದನ್ನು ಮೂರ್ತಿ ಮಾಡ್ಕೊಂಬಂದು ಇಟ್ಟಿದ್ದಾರೆ. ಸುಮಾರು ಒಂದು 11 ವರ್ಷ ಆಯ್ತು ರೀ. ಮೂಲ ಮೂರ್ತಿ ಅಲ್ಲ ರೀ, ಹಳ್ಳಿ ಮೂರ್ತಿ ಅನ್ನೋದಲ್ರಿ. ಅದನ್ನು ಜನರಿಗೆ ತೋರಿಸೋ ಸಲಿಂದ ಹೊರಗಡೆ ಇಟ್ಟಿದ್ದೀನಿ ರೀ. ಈ ಬಂಧುಗಳೇ ಮೊದಲು ಹಿಂಗೆ ಇತ್ತೇನಂತ ಕೇಳ್ತಾರೆ. ಮೂಲ ದರ್ಶನ ಬೇಕಾಗಿರ್ತದೆ. ಇದು ಅಲಂಕಾರದ ಮೂರ್ತಿ ಹಿಂದಡಿ ರೀ. ನನಗೆ ತಿಳಿದ ಪ್ರಕಾರ ಏನಂದರೆ ಅಲಂಕಾರ ಮೂರ್ತಿಗೆ ಯಾಕೆ ಅಷ್ಟು ದೂರದಿಂದ ಬಂದಿರ್ತಾರೆ, ಮೂಲ ಮೂರ್ತಿ ನೋಡಬೇಕು. ಇನ್ನೊಂದು ಏನಂದರೆ ಇದು ಲಿಂಗದ ಭಾಳ ವಿಶಿಷ್ಟ ಅದ ರೀ. ಅನುಭವಸ್ಥರು ಯಾರೇ ಬರಲಿ, ಶಿಲ್ಪಕಾರರು ಭಾಳ ವಿಶಿಷ್ಟ ಅದ ರೀ. ಈ ಥರ ನಮಗೆ ಕೆತ್ತನೆ ಇದ್ದಂಥದ್ದು ಬೇರೆ ಕಡೆ ಸಿಗಲ್ಲ ಅಂತ ಹೇಳಿದ್ದಾರೆ. ಅದು ಕಂತಿ ಆಗಲಿ ಅಥವಾ ಏನಾದರೂ ಅಲ್ಟ್ರೇಷನ್ ಮಾಡೋಕೆ ಹೋದ್ರೆ ಕೂಡ ಅದು ಆಗ್ತಾಯಿಲ್ಲ ರೀ ಇನ್ನೂ ತನಕ. ಅದೇ ಮೂಲ ಸ್ಥಿತಿಯೊಳಗೆ ಉಳ್ಕೊಂಡದ್ರಿ. ನಾವು ಏನಾರು ಕಂತಿ ಹಿಡಿತೀವಂದ್ರೆ ಕಂತಿ ಕೊಡೋಂಗಿಲ್ಲ ರೀ. ಬೇರೆ ಪರ್ಯಾಯ ವಸ್ತುಗಳು ಪಂಚ ಇದರಿಂದ ಮಾಡ್ಕೊತ ಪಂಚವಸ್ತುಗಳಿಂದ ನಾವು ಏನಾದರೂ ಅಲಂಕಾರ ಕಪ್ಪು ಮಾಡೋಕೆ ಹೋದ್ರೆ ಬರೋಂಗಿಲ್ಲ ರೀ. ಇದೊಂದು ವಿಶಿಷ್ಟ ಅದ ರೀ. ಶಕ್ತಿಯೂ ಐತಿ ರೀ ಅದು. ಓರಿಜಿನಲ್ ಎಷ್ಟದ ಅಷ್ಟೇ ಕಲ್ಲು. ಅಂದ್ರೆ ಚಪ್ಪಗೊಡ್ಲಿ ಏನು ಪುರಾತನದ್ದೇನು? ಇಲ್ಲಿ ಚಪ್ಪಗೋಡಿ ಇಲ್ಲ ರೀ, ಇದಕ್ಕೆ ಶಿಖರ ಇಲ್ಲ ರೀ. ಈ ದೇವಸ್ಥಾನಕ್ಕೆ ಇದೊಂದು ಹೇಳ್ತೀನಿ ರೀ, ಈ ದೇವಸ್ಥಾನಕ್ಕೆ ಶಿಖರ ಇದ್ದಿಲ್ಲ ರೀ. 98ರಾಗ ಮರು ನಿರ್ಮಾಣ ಎಷ್ಟು ಗರ್ಭಗುಡಿ ಒಂದೇ ಆಗಿದೆ ರೀ. ನಿಮ್ಮ ಕೈ ಮೇಲೆ ಆಗಿದೆ ರೀ. ಇದನ್ನು ಆದಿಲಿಂಗ ಅಂದರೆ ಇದು ಆದಿ ರೀ. ಬಾಗಿಲಿಲ್ಲ, ಕೊಂಡಿಲ್ಲ. ಇದು ಅದು ಒಂದು ಚೌಕಟ್ಟು ಏನಾದ್ರು ಒಳಗಿಂದ ರೀ, ಅದಷ್ಟೇ ಕುಲ್ಲ ರೀ. ಒಳಗಡೆ ಗುಷಿನೇ ಬೇಕಲ್ಲ, ಗುಷಿ ಕೂಡ ಇದ್ದಿಲ್ಲ ರೀ ಇದಕ್ಕೆ. ಅದು ಕುಲ್ಲ ಬರೀ ಕಲ್ಲಿನ ಚೌಕಟ್ಟು ಅಷ್ಟೇ ರೀ, ಬಗ್ಗೆ ಹೋಗೋದು ಬರೋದು ರೀ. ಆಯಿತು. ಇದು ಗರ್ಭ ಅದು ಪರಮಾತ್ಮ ಪ್ರತ್ಯಕ್ಷ ಆದಾಗ ಸೀಳಿಕೆ ಆಗಿತ್ತು ನೋಡೋಕಂದ್ರೆ ಅದು ಮೂಲ 98ಕ್ಕಿಂತ ಪೂರ್ವದಲ್ಲಿ ಇತ್ತು ರೀ. ಇಷ್ಟು ಕೈ ಹೋಗ್ತಿದ್ದು ರೀ. ಒಂದು ತಂಬಿಗೆ ಆ ಕಡೆ ಈ ಕಡೆಯಿಂದ ಕೊಡ್ಬೋದಿತ್ತು. ಗರ್ಭಗುಡಿ ಅಂದ್ರೆ ನನ್ನ ತಂಬಿಗೆ ಆ ಸಂದಿಲಿಂದ ಕೊಡ್ಬೋದಿತ್ತು ರೀ. ಅಷ್ಟು ಗ್ಯಾಪ್ಗಳು ರೀ. ಯಾರನ್ನ ಬಂದು ನೋಡಿದಪ್ಪ ಏನಪ್ಪ ಗುಡಿ ಬೀಳ್ತಾರೆ ನಮ್ಮ ಮ್ಯಾಲೆ, ಆ ಥರ ಭಯ ಐತೆ ರೀ ಅದು ನೋಡಿದ್ರಿ. ಆಯಿತು. ಕಲ್ಲುಗಳು ಬಂದುಬಿಟ್ರಿ 10 ಫೀಟಿಂದ 11 ಫೀಟ್ ಉದ್ದ ರೀ. ಎತ್ತರ ಬಂದುಬಿಟ್ಟು 4 ಫೀಟ್ ರೀ. ಅದು 5 ಫೀಟ್ ತನಕ ಅದ ರೀ. ಈಗೇನು ಆಸಬಂಡಿ ಹಾಕಲ್ಲ ರೀ, ಇದಕ್ಕಿಂತ ದೊಡ್ಡ ಇದು ನೋಡಿರಿ. ಈಗೇನು ನೋಡ್ತೀವಲ್ಲ ರೀ, ಇವೇ ರೀ 4 ಅಥವಾ 3 ಕಲ್ಲಿನಾಗೆ ಒಂದು ಗುಡಿ ನಿರ್ಮಾಣ ರೀ. ಸುತ್ತ 4 ಕಡೆ ಕಲ್ಲು ಇಡಬೇಕಲ್ಲ ನಾವು, ಸೈಜ್ಗಲ್ಲು ಇಲ್ಲ, ಅವೇ ಕಲ್ಲುಗಳಿಂದ ನಿರ್ಮಾಣ ಆಗಿತ್ತು ರೀ. ಮೇಲ್ಗಡೆ ಈ ಥರ ಹೊಂದಿಸಿದ್ರಿ ಕಲ್ಲುಗಳು. ಇಲ್ಲಿ ಅದಲ್ಲ ಈ ಥರ ಹೊಂದಿಸಿದ್ರಿ. ಮೇಲೆಗಡೆ ಶಿಲೆ ಇದು ಶಿಖರ ಇದ್ದಿದ್ದಿಲ್ಲ ರೀ ಇದಕ್ಕೆ. ಈಗ ಹಳಿದು ಮಂಟಪ ಒಂದು ಇದು ನೋಡ್ಲಿಕ್ಕೆ ಸಿಗೋದು ರೀ. ಇದು 900 ವರ್ಷ ಆಚೆಗೆ ಇದ್ದು ಇದೊಂದು ನೋಡ್ಲಿಕ್ಕೆ ಸಿಗೋದು ಮಂಟಪ. ಮತ್ತು ಇಲ್ಲಿ ಆನೆ ಇದ್ದಂಥ ಆಕಾರ ಇದ್ದು 2 ಕಡೆ ಕಲ್ಲುಗಳಿದ್ದು ರೀ. ಒಂದು ಬಾಂದ್ಗಲ್ ಇತ್ತು ರೀ, ಇದು ದೊಡ್ಡದು ಕಲ್ಲು ಇತ್ತು ರೀ. ಬರುವಾಗ ಅದು ಕೆಳಗಡೆಯಿಂದ ಬಗ್ಗಿ ಬರೋಕ್ಕಾಗ್ತೈತೆ ರೀ. ಈ ಥರ ಸೀದಾ ಬಂದು ದರ್ಶನ ಮಾಡ್ಲಿಕ್ಕೆ ಇದ್ದಿದ್ದಿಲ್ಲ ರೀ. ಇಲ್ಲಿ ಮುಂದುಗಡೆ ಒಂದು ಸೂಲ್ಕಂಬ ಐತೆ ರೀ.